ಬಿಜೆಪಿ ಸರ್ಕಾರದ ವೈಫಲ್ಯಗಳು ಹೆಚ್ಚುತ್ತಿದ್ದು ಬೆಲೆ ಏರಿಕೆ ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಕೇಂದ್ರ ಸರ್ಕಾರ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದು ಜನರ ಮೇಲೆ ಭಾರ ಹೊರಿಸುತ್ತಿದೆ ಎಂದು ಮಾಜಿ ಸಚಿವ ಬಿ ರಮಾನಾಥ್ ರೈ ಆರೋಪಿಸಿದರು. ಅವರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪೆಟ್ರೋಲ್ ಡೀಸೆಲ್ ಬೆಲೆ ನಿಯಂತ್ರಣದಲ್ಲಿ ರಾಜ್ಯ ಸರ್ಕಾರ ಕೂಡ ಹೊಣೆಗಾರರು ಎಂದು ಹೇಳಿಕೆ ನೀಡುತ್ತಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆಯಾಗಿದ್ದಾಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಬಗ್ಗೆ ಬಿಜೆಪಿಯವರು ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದಾಗಲೂ ರಾಜ್ಯ ಸರ್ಕಾರ ಹೊಣೆಗಾರರು ಎಂದು ಒಂದು ಬಾರಿಯೂ ಯಾರೂ ಹೇಳಿಕೆ ನೀಡಿಲ್ಲ. ಇದೀಗ ಜನರನ್ನ ಗೊಂದಲಕ್ಕೀಡು ಮಾಡಿ ದಾರಿ ತಪ್ಪಿಸುವ ಕೆಲಸ ಮಾಡಲಾಗುತ್ತಿದೆ. ಜನರ ಮೇಲೆ ಬೆಲೆ ಏರಿಕೆಯ ಹೊರೆ ಹಾಕುತ್ತಿರುವ ಸರ್ಕಾರ ಅದರಿಂದ ತಪ್ಪಿಸಲು ಜನರ ನಡುವೆ ಕೋಮು ಭಾವನೆ ಸೃಷ್ಟಿಸಿ ಜಗಳ ಮಾಡಿಸಿ ಅದರ ಪ್ರಯೋಜನ ಪಡೆಯುವ ಪ್ರಯತ್ನ ನಡೆಸುತ್ತಿದೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಾಮಾಜಿಕ ಸಾಮರಸ್ಯ ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡಿದೆ. ಸಿದ್ದರಾಮಯ್ಯ ಆಡಳಿತದಲ್ಲಿದ್ದಾಗ ಮಾಡಿದ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಕಾರ್ಯವನ್ನಷ್ಟೇ ಪ್ರಸಕ್ತ ರಾಜ್ಯ ಸರ್ಕಾರ ಮಾಡುತ್ತಿದೆ. ಜಿಲ್ಲೆಯಲ್ಲಿ ಪಶ್ಚಿಮ ವಾಹಿನಿ, ಅಂಬೇಡ್ಕರ್ ಭವನ, ಜಿಲ್ಲಾಧಿಕಾರಿ ಕಚೇರಿ, ಜಲಸಿರಿ, ತುಂಬೆ ಅಣೆಕಟ್ಟು, ಸ್ಮಾರ್ಟ್ ಸಿಟಿ ಯೋಜನೆ ಎಲ್ಲವೂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಆರಂಭಗೊಂಡಿರುವುದು ಎಂದು ಅವರು ಹೇಳಿದರು. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಸ್ವಲ್ಪ ಪೆಟ್ರೋಲ್ ದರ, ಡೀಸೆಲ್ ದರ ಜಾಸ್ತಿ ಆದಾಗ ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಿದ್ದವರು ರಾಜ್ಯ ಸರ್ಕಾರಗಳು ಹೊಣೆಗಾರಿಕೆಯಲ್ಲಿ ಇದೆ ಅಂತ ಮಾತನ್ನ ಒಂದು ಸಾರಿಯೂ ಹೇಳಿಲ್ಲ. ಒಂದು ಸಾರಿಯೂ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತುಂಟ, ನನಗೆ ಗೊತ್ತಿಲ್ಲ. ಎಕ್ಸೈಸ್ ಡ್ಯೂಟಿ 3 ರೂಪಾಯಿ 9 ರೂಪಾಯಿ ಇದ್ದದನ್ನ ಇವತ್ತು ಸಾಕಷ್ಟು ಜಾಸ್ತಿ ಮಾಡಿರ್ತಕ್ಕಂಥದ್ದು 31, 36 ಇವತ್ತು ಈ ರೀತಿಯಲ್ಲಿ ಜಾಸ್ತಿ ಮಾಡಿ ಜನರನ್ನ ಕನ್ಫ್ಯೂಸ್ ಮಾಡುವಂಥದ್ದು ಕೆಲಸವನ್ನು ಮಾಡ್ತಾರೆ, ದಾರಿ ತಪ್ಪಿಸುವಂಥದ್ದು. ಜನರಿಗೆ ಒಂದು ರೀತಿಯಲ್ಲಿ ಆ ರಾಜ್ಯ ಸರ್ಕಾರ ಕೂಡ ಹೊಣೆಗಾರಿಕೆ ಇದೆ ಅಂತ ಹೇಳುವಂಥದ್ದು. ಕೆಲವು ಸರಿ ಕೆಲವು ಕಡೆ ವಿಪಕ್ಷದವರು ಅಧಿಕಾರದಲ್ಲಿದ್ದಾರೆ, ಅವರ ಹೊಣೆಗಾರಿಕೆಯನ್ನು ತಪ್ಪಿಸಲಿಕ್ಕೆ ಅವರ ಮೇಲೆ ಹಾಕುವಂಥದ್ದು. GSTಯ ಹಣವನ್ನು ಸರಿಯಾಗಿ ಕೊಡ್ತಾ ಇಲ್ಲ ರಾಜ್ಯಕ್ಕೆ. GST ಹೊಸದಾಗಿ ಅನೇಕ ಹೊಸ ವಸ್ತುಗಳ ಮೇಲೆ GSTಯನ್ನು ಹಾಕಿದ್ದಾರೆ. ಈಗ ಮತ್ತೆ ಈ ತರ ಜನರ ಮೇಲೆ ಹೊರೆಯ ಮೇಲೆ ಹೊರೆ ಹಾಕಿ ಅವರ ವಿಶ್ವಾಸ ಏನಂತಂದ್ರೆ ಜನರನ್ನ ಮತೀಯವಾದದಿಂದ ಜನರ ಮನುಷ್ಯರ ಮಧ್ಯೆ ಜಗಳವನ್ನು ಹಚ್ಚಿಸಿ ಅದರ ಪ್ರಯೋಜನವನ್ನು ನಾವು ಪಡೆಯಬಹುದು ಅಂತ ಹೇಳುವಂತ ಯೋಚನೆ ಎಲ್ಲವರಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಹರೀಶ್ ಕುಮಾರ್, ಇಬ್ರಾಹಿಂ ಕೋಡಿಚಾಲ್, ಶಾಹುಲ್ ಹಮೀದ್, ಹರಿನಾಥ್, ಶಶಿಧರ್ ಹೆಗ್ಡೆ, ಪ್ರಕಾಶ್ ಸಾಲಿಯನ್, ಮಮತಾ ಗಟ್ಟಿ, ಅಪಿ, ದಿವ್ಯಪ್ರಭಾ, ಸಲೀಂ, ಬೇಬಿ ಕುಂದರ್, ಉಮೇಶ್ ದಂಡಿಕೇರಿ, ಅಬ್ದುಲ್ ರೌಫ್, ನವೀನ್ ಡಿಸೋಜಾ, ಶೆರಿಲ್ ಶಫೀರ್ ಮೊದಲಾದವರು ಪಾಲ್ಗೊಂಡಿದ್ದರು.